ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸ್ತಾ ಇರುವಂತಹ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರನ್ನ ಬಲೆಗೆ ಬೀಳಿಸಲು ಹನಿ ಟ್ರ್ಯಾಪ್ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಈ ಹಿಂದೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹನಿ ಟ್ರ್ಯಾಪ್ ಪ್ರಕರಣ ಹಿಂದೆ ಮಹಾನಾಯಕನ ಕೈವಾಡ ಇದೆ ಎಂಬ ಆರೋಪ ಕೇಳಿಬಂದಿತ್ತು. ಇದೀಗ ಮತ್ತೆ ಹನಿ ಟ್ರ್ಯಾಪ್ ಪ್ರಕರಣ ಸದ್ದು ಮಾಡ್ತಾ ಇದ್ದು, ಸಚಿವ ರಾಜಣ್ಣ ಅವರ ಹನಿ ಟ್ರ್ಯಾಪ್ ಹಿಂದೆ ಯಾವ ಕೈವಾಡ ಇದೆ, ಅಂದರೆ ಯಾರ ಕೈವಾಡ ಇದೆ ಎನ್ನುವ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದಂಥ ಅವರು ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ರಾಜೇಂದ್ರ ದೂರನ್ನ ನೀಡಿದ್ದು ಅದು ಪೊಲೀಸ್ ತನಿಖೆ ಮಾಡಬೇಕು. ನಾವೇನು ಹೇಳೋದು, ತನಿಖೆ ಮಾಡಲಿ, ಕಾದು ನೋಡೋಣ. ಈ ಹನಿ ಟ್ರ್ಯಾಪ್ ಹಿಂದೆ ಮಹಾನಾಯಕ ಯಾರು ಎಂಬ ವಿಚಾರ ಅವೆಲ್ಲ ನನಗೆ ಹೇಗೆ ಗೊತ್ತು? ನಾವು ಯಾರು ಅಂತ ಹೇಳೋದಕ್ಕೆ ಆಗತ್ತೆ, ಏಜೆನ್ಸಿ ಅವರು ಹೇಳಬೇಕು, ನಾವು ಹೇಳೋಕೆ ಆಗಲ್ಲ. ಸಮಯ ಬಂದಾಗ ಹೇಳೋಣ ಎಂದು ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಇನ್ನು ದಲಿತ ಸಚಿವರ ಮಾತಿಗೆ ಹೈಕಮಾಂಡ್ ಮನ್ನಣೆ ಇಲ್ಲ ಎಂಬ ವಿಚಾರವಾಗಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದಂಥ ಅವರು, ಅದೆಲ್ಲ ಇವತ್ತು ಬೇಡ, ಇವತ್ತು ಒಂದು ದಿನ ರೆಸ್ಟ್ ತೆಗೆದುಕೊಳ್ಳೋಣ. ಇವತ್ತು ಯುಗಾದಿ, ಎಲ್ಲರಿಗೂ ರೆಸ್ಟ್ ತೆಗೆದುಕೊಳ್ಳಲಿ. ಇನ್ನು ಅವಕಾಶ ಇದ್ದಾಗ ಹೇಳ್ತೇನೆ. ರಂಜಾನ್, ಯುಗಾದಿ ಇದೆ, ರೆಸ್ಟ್ ತೆಗೆದುಕೊಳ್ಳೋಣ ಎಂದು ಹೇಳಿದರು. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪ್ರತಿಕ್ರಿಯಿಸಿದಂಥ ಅವರು, ಅದು ನಮ್ಮ ಮಟ್ಟದಲ್ಲಿಲ್ಲ, ನಾವು ಆ ನಿರ್ಣಯವನ್ನು ತೆಗೆದುಕೊಳ್ಳುವಂತಿಲ್ಲ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೇವೆ, ಹೈಕಮಾಂಡ್ ಅವರೇ ನಿರ್ಧಾರವನ್ನು ಮಾಡ್ತಾರೆ, ಕಾದು ನೋಡೋಣ. ಇನ್ನು ಸಾಕಷ್ಟು ಸಮಯ ಇದೆ. ಕೆಜೆ ಜಾರ್ಜ್ ನಿವಾಸದಲ್ಲಿ ಸುದೀರ್ಘ ಚರ್ಚೆಯ ವಿಚಾರವಾಗಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ನಮ್ಮ ಜಿಲ್ಲೆ ಹಾಗೂ ಅವರ ಇಲಾಖೆಗೆ ಸಂಬಂಧಪಟ್ಟಂತ ಕೆಲಸ ಇರುತ್ತದೆ. ಅವರು ನಮ್ಮ ಮಂತ್ರಿಗಳು, ನಾವು ಭೇಟಿಯಾಗ್ತಾ ಇರ್ತೇವೆ. ಎಲ್ಲದಕ್ಕೂ ರಾಜಕೀಯ ಬೆರೆಸೋದು ಆಗ್ತಾ ಇಲ್ಲ. ಇನ್ನು ಅಭಿವೃದ್ಧಿಗಾಗಿ ನಾನು ಭೇಟಿಯಾಗಿದ್ದೆ ಎಂದು ಸತೀಶ್ ಜಾರಕಿಹೊಳಿ ಅವರು ಹೇಳಿದರು.